ಹಲೋ ಸ್ನೇಹಿತರೆ, ಇವರು ತನ್ನ ಪ್ರೊಫೈಲ್ ಶೇರ್ ಮಾಡಿಕೊಳ್ಳುವ ಉದ್ದೇಶದಿಂದ ಮೊದಲು ಕಂಪ್ಲೀಟ್ ಆಗಿ ಮೇಕಪ್ ಹಾಕಿಕೊಂಡು ತನ್ನ ಪ್ರೊಫೈಲ್ ಹಾಗೂ ಕೆಲವು ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ ಚರ್ಚೆ ಮಾಡೋಣ. ಹೆಸರು ಮೀನಾ ಅಂತ, ವಯ 36 ನಡೀತಾ ಇದೆ. ಒಂಟಿ ಜೀವನ ಸಾಕಾಗಿದೆ ಎಂದು ಮೀನಾ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಮೀನಾ ಅವರು ಯಾವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಬನ್ನಿ ಚರ್ಚೆ ಮಾಡೋಣ. 18ನೇ ವಯಸ್ಸಿನಲ್ಲಿ ಕೆಟ್ಟ ಚಟಕ್ಕೆ ಬಲಿಯಾಗಿದ್ದೆ. ಮದುವೆ ಆದ ನಂತರ ಅಗಲವಾದ ಚಪಾತಿಯಿಂದ ಯಜಮಾನರಿಗೆ ಅಷ್ಟೊಂದು ಸುಖ ಸಿಗ್ತಾ ಇರಲಿಲ್ಲ. ಈ ಒಂದು ಕಾರಣದಿಂದ ಸ್ನೇಹಿತರೆ, ಖುದ್ದಾಗಿ ಯಜಮಾನರೇ ಇವಳನ್ನು ಡೈವರ್ಸ್ ಕೊಟ್ಟು ಇವಳಿಂದ ದೂರ ಆಗಿರುತ್ತಾರೆ. ಅದಕ್ಕೆ ಸ್ನೇಹಿತರೆ, ಪಲ್ಲವಿ ಅವಳು ಪ್ರಸ್ತುತ ಒಂದು ಒಂಟಿ ಜೀವನ ನಡೆಸುತ್ತಿದ್ದಾಳೆ. ಈ ಸಮಯದಲ್ಲಿ ಒಬ್ಬ ಮುದುಕ ಸಿಕ್ಕಿದ್ರು ಚೆನ್ನಾಗಿ ಅಗಲ ಮಾಡಿ ಕೊಡುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಬಟ್ ಈಕೆಗೆ ಸ್ನೇಹಿತರೆ ಒಬ್ಬ ಮುದುಕ ಕೂಡ ಸಿಗುತ್ತಿಲ್ಲ. ಸಿಕ್ಕಾಪಟ್ಟೆ ಮಾಡಿಸಿಕೊಳ್ಳುವಂಥ ಒಂದು ಬಯಕೆ ಪಲ್ಲವಿ ಅವಳಿಗೆ ಆಗ್ತಾ ಇದೆ. ಸೊ ದಯಮಾಡಿ ಯಾರಾದರೂ ಬನ್ನಿ ಎಂದು ತುಂಬ ರಿಕ್ವೆಸ್ಟ್. ಸೊ ಸ್ನೇಹಿತರೆ, ಇವಳು ಕೊಟ್ಟಿದ್ದ ವಿಳಾಸಕ್ಕೆ ಹೋಗಲು ಇಷ್ಟ ಇದ್ದರೆ ದಯವಿಟ್ಟು ಒಂದು ಸಲ ನಿಮ್ಮ ಅನಿಸಿಕೆ ತಿಳಿಸಿ. ಮೇ ಬಿ ಇವರು ಸಂಪರ್ಕಿಸಬಹುದು. ಫಿಲ್ ಇನ್ ಇವರ ಐಬ್ರೋ. ಸ್ನೇಹಿತರೆ, ತಾವು ಪ್ರೊಫೈಲ್ ಶೇರ್ ಮಾಡಿಕೊಳ್ಳುವ ಉದ್ದೇಶದಿಂದ ಐಬ್ರೋ ಹಾಗೂ ಮೇಕಪ್ ಹಾಕಿಕೊಂಡು ಫೋಟೋ ಶೇರ್ ಮಾಡಿಕೊಂಡಿರ್ತಾರೆ. ಆ್ಯಂಡ್ ಬ್ರಷ್ ಬ್ರೌಸ್ ಯೂಸ್ ಸ್ಪಾಲಿ ಟು comb brows upward and outline shape, lightly outline the top and bottom edge. ಸೊ ಐಬ್ರೋ ಇನ್ ಟಾಪ್ ಹಾಗೂ ಬಾಟಮ್ ಏನಿರುತ್ತೆ ಸ್ನೇಹಿತರೆ, ಇದನ್ನು ತಾವು ಲೈನ್ ಕರೆಕ್ಟಾಗಿ ಲೈನ್ ಮಾಡಿಕೊಂಡಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಫಿಲ್ ಗ್ಯಾಪ್, ಯೂಸ್ ಸ್ಮಾಲ್ ಸ್ಟ್ರೋಕ್ಸ್ ಟು ಫಿಲ್ ಸ್ಪಾರ್ಸ್ ಏರಿಯಾ. ಐಬ್ರೋಲಿ ಸ್ನೇಹಿತರೆ ಇರ್ತಕ್ಕಂಥ ಗ್ಯಾಪ್ನ ತಾವು ಫಿಲ್ ಮಾಡಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಬ್ಲೈಂಡ್ brush with a spoolie to sharpen lines and set. Use a brow gel to hold hairs in place. तो ಐಬ್ರೋಗೆ ಸ್ನೇಹಿತರೆ ತಾವು ಜೆಲ್ ಕೂಡ ಅಪ್ಲೈ ಮಾಡಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದರಿಂದ ಸ್ನೇಹಿತರೆ ಇನ್ನಷ್ಟು ತಾವು ತುಂಬಾನೇ ಲಕ್ಷಣವಾಗಿ ಕಾಣಿಸುತ್ತಿದ್ದಾರೆ. ಸೊ ನೀವು ಇವರ ಫೋಟೋ ನೋಡಲು ಇಷ್ಟಪಡ್ತಾ ಇದ್ದರೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ. ಸೊ ಖಂಡಿತ ನಿಮ್ಮ ವಾಟ್ಸಪ್ಪಲ್ಲಿ ಇವರ ಒಂದು ಫೋಟೋಸ್ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಮತ್ತೆ ಒಂದು ಹೊಸ ಪ್ರೊಫೈಲ್ ಒಂದಿಗೆ ಸ್ನೇಹಿತರೆ ಭೇಟಿ ಆಗೋಣ.